ಮುಗಿಲಾಗ ಮಲ್ಲಿಗೆ ಹಳ್ಳೈತಿ. ಓ ಕೆಂಚವ, ಏ ಚನ್ನರಸಿ, ಲೋ ಸಿದ್ಧ ಮಾರ ಬರ್ಲ. ಸಂಜೆ ಮುಗಿಲಲ್ಲಿ ಮಲ್ಲಿಗೆ ಅರಳಿದೆ ಕೆಂಚವ್ವ ಬಾರೆ ನಡುಮನೆಗೆ. ಸಂಜೆ ಮುಗಿಲಲ್ಲಿ ಮಲ್ಲಿಗೆ ಅರಳಿದೆ ಕೆಂಚವ್ವ ಬಾರೆ ನಡುಮನೆಗೆ. ಕಿನ್ನರ ಲೋಕದ ಕುದುರೆಯಲ್ಲಿ ಚನ್ನರಸಿ ಬಾರೆ ಒಳಮನೆಗೆ. ಕಿನ್ನರ ಲೋಕದ ಕುದುರೆಯನೇರಿ ಚನ್ನರಸಿ ಬಾರೆ ಒಳಮನೆಗೆ. ಸಂಜೆ ಸಂಜೆ ಮುಗಿಲಲ್ಲಿ ಮಲ್ಲಿಗೆ ಅರಳಿದೆ ಕೆಂಚವ್ವ ಬಾರೆ ನಡುಮನೆಗೆ. ಕಿನ್ನರ ಲೋಕದ ಕುದುರೆಯ ಮೇಲೆ ಚನ್ನರಸಿ ಬಾರೆ ಒಳಮನೆಗೆ. ಕೆಂಚವ್ವ ಬಾರೆ ನಡುಮನೆಗೆ, ಚನ್ನರಸಿ ಬಾರೆ ಒಳಮನೆಗೆ. ನಿದ್ದೆ ಬರ್ಲಿಲ್ವಾ ಕರಿಮಳೆ? ಯಾವಾಗ್ಲೂ ಹಾಡ್ತಾನೆ ಇದೆಯಲ್ಲ. ಒಂದ್ಸಲ ಹಾಡಿದ್ನ ಇನ್ನೊಂದ್ಸಲ ಹಾಡಲ್ಲ. ಏನಪ್ಪ ಇಂತ್ರಲ್ಲಪ್ಪ? ಹಾಡಕ್ಕೇನ್ರೋ, ನನ್ನ ತಲೆ ಎಷ್ಟು ಕೂದ್ಲವೋ ಅಷ್ಟು ಆಡ್ತೀನಿ. ಕೇಳೋರ್ ಬೇಕಷ್ಟೇ, ಕೇಳೋರು ಇಲ್ಲದೆ ಇದ್ರು ನನಗೆ ನಾನೇ ಆಡ್ಕೊಂತೀನಿ. ಗಂಟ್ಲು ಪಸೆ ಆರೋಗೈತೆ, ತಣ್ಸಕ್ ಒಂದು ನೀನಾರ. ಅದೇನಾಸ್ತಿ ನಾವು ಕೊಡ್ತೀವಿ. ನೀವು ಕೊಡ್ತೀರಾ, ಆಮೇಲೆ ನಾನ್ ತಾವ ಇರೋದ್ನೇ ಕೇಳ್ತೀರಾ. ಹೌದೌದು, ತಿರುಪತಿ ಅಪ್ಪನ್ಗೆ ಕುಬೇರ ದಾನ ಕೊಟ್ಟಂಗಾಯ್ತು. ಏ ದಾನ ಅಲ್ಕಣ ಕಸ್ರಾಯ, ಸಾಲ. ಆಯ್ತು ಆಯ್ತು, ಸಾಲನೇ ಆಗ್ಲಿ. ನೀನ್ ಕೊಟ್ಟಿದ್ ಸಾಲ ಕುಬೇರಂತ ಸಿಗ್ತದ? ಸಿಗಕ್ಕಿಲ್ಲ ಸಿಗಕ್ಕಿಲ್ಲ. ಇವತ್ ರಾತ್ರಿ ಎಲ್ಲ ಜಾಗರಣೆ. ಇವತ್ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 25 ವರ್ಷ ಆಗತ್ತೆ. ನಾವೆಲ್ಲರೂ ಈ ದೇಶದ ಒಳಗೆ ಸ್ವತಂತ್ರರು. ನಾವೆಲ್ಲರೂ ಈ ದೇಶದೊಳಗೆ ಸ್ವತಂತ್ರರು. ನಿಮ್ಮೆಲ್ಲರಿಗೂ 25ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋಕೆ ಮಹಾನ್ ಕಳ್ಳರು, ಸುಳ್ಳು, ಮೋಸ ವಂಚನೆ ಮಾಡಿರೋ ಕಳ್ಳನ್ ಮಕ್ಕಳು ಬಿಳಿ ಬಟ್ಟೆ ಗಾಂಧಿ ಟೋಪಿ ಹಾಕೊಂಡ್ಬರ್ತಾರೆ. ನ್ಯಾಯ ಇಲ್ಲ, ನೀತಿ ಇಲ್ಲ, ಕೆಂಡಕ್ಕೆ ಕಾವೇ ಇಲ್ಲ.
ಅಂಗೈಲಿದ್ರು ಸುಡಕ್ಕಿಲ್ಲ ಬಂಡವಾಳು. ಯಾರಿಗ್ ಬಂತು ಸ್ವಾತಂತ್ರ್ಯ? ಎಲ್ಲಿಗ್ ಬಂತು ಸ್ವಾತಂತ್ರ್ಯ? ಯಾರಿಗೆ ಬಂತು ಸ್ವಾತಂತ್ರ್ಯ? ಎಲ್ಲಿ ಬಂತು ಸ್ವಾತಂತ್ರ್ಯ? ಯಾರಿಗೆ ಬಂತು? ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು? ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ. ಅದಾನಿ ಅಂಬಾನಿ ಜೇಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು. ಅದಾನಿ ಅಂಬಾನಿ ಜೇಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶನ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಕೋಟ್ಯಾಧೀಶನ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರು ಕಾಣದ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನರಲ್ಲಿ ಏರಿದರು. ರೈತ ಕಾರ್ಮಿಕರು ರಕ್ತವ ಕೊಟ್ಟರು. ಯಾರಿಗೆ ಬಂತು ಸ್ವಾತಂತ್ರ್ಯ? ಯಾರಿಗೆ ಬಂತು? ಎಲ್ಲಿಗೆ ಬಂತು 47ರ 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 ಸ್ವಾತಂತ್ರ್ಯ? 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಧಾಕಿಟ 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 ಧಗಿಮಿ ಧಾಕಿಟ ಧಾಕಿಟ ತಾ 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 ಧಾಕಿಟ ತಾ ಧಾಕಿಟ ಧಾಕಿಟ ತಾ ಧಾಕಿಟ ತಾ ಧಾಕಿಟ ಧಾಕಿಟ ತಾ ಧಿಮಿತಾ 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 ಧಿಮಿ 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 ಧಿಮಿತಾ ಧಿಮಿ 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 ಧಿಮಿತಾ ಧಿಮಿ 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 ಧಿಮಿತಾ ಧಿಮಿತಾ ದಶಾನನ ದಶಕಂಠ ದಕ್ಷಿಣಾಧಿಪತಿ ಘೋರ ತಪಸ್ವಿ ಶಿವಭಕ್ತ ದಶ ದಿಕ್ಕುಗಳ ದಶಮುಖ ಲಂಕಾಧಿಪತಿ ಲಂಕೇಶ್ವರ ಪೌಲಾಸ್ಯ ಕುಲ ತಿಲಕ ಏಕಚಕ್ರಾಧಿಪತಿ ಅಸುರ ರಾವಣಾಸುರ. ಸೀತಾ ಅಶೋಕವನಗಳು ಸೀತಾ ಅಶೋಕವನಗಳು ಸೀತಾ 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 ಅಶೋಕವನಗಳು ಸೀತಾ ಅಶೋಕವನಗಳು ಸೀತಾ. ನಿನ್ನಯ ಕರೆಗೆ ಕಿವಿಗೊಟ್ಟು ಕೊಟ್ಟೇನು ಸುಖದ ಮಾತಾ ಹೊಟ್ಟೆಯನ್ನು ಸುಖದ ಮಾತಾ ಸೀತಾ 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 ಅಶೋಕವನಗಳು ಸೀತಾ ಅಶೋಕವನಗಳು ಸೀತಾ. ಸರ್ವೊತ್ತಲ್ಲಿ ವೇಷವ ತಾಳಿ ವಿರುದ್ಧಿ ಮಾಡುವೆ ನಿನ್ನ ವಿರುದ್ಧಿ ಮಾಡುವೆ ನಿನ್ನ ಮುದ್ದಿಸಿ ಮೋಹಿಸುವೆನು ಚಿನ್ನ ಮುದ್ದಿಸಿ ಮೋಹಿಸುವೆ ನಿನ್ನ. ಸೀತಾ 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 ಅಶೋಕವನಗಳು ಸೀತಾ ಅಶೋಕವನಗಳು ಸೀತಾ.
ಬೇಲಿ 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 ಬೇಲಿ. ಇವನೇ ನೋಡಿ ನಮ್ಮೂರ್ ರಾವಣಾಸುರ. ನಾಳೆ ಸ್ವಾತಂತ್ರ್ಯೋತ್ಸವಕ್ಕೆ ಆಡೋ ನಾಟಕದಲ್ಲಿ ರಾವಣ ಪಾತ್ರಧಾರಿ ಪುಟ್ಟಾಚಾರಿ. ಅರ್ಧಕ್ಕೆ ನಾಟಕ ಆಡೋದು ಬಿಟ್ಟು ನಮ್ಮೂರ್ ಸೀತಾದೇವಿ ಬೇಲ ಉನಿಕೊಂಡು ಅಂತವನೇ. ರಾವಣ ರಾವಣಾಸುರ, ನೀವ್ ಯಾರಾದ್ರೂ ರಾವಣಾಸುರನ ನೋಡಿದ್ರ? ಎಲ್ಲೋದ್ನೋ ಹಾಳಾದವನು. ನೆಕ್ಸ್ಟ್ ಸೀತಾಪರ್ಣದ ಸೀನು ಮುಗಿಸಿ ಬೇಗ ಮನೆಗೆ ಹೋಗೋಣ ಅಂದ್ರೆ ನನಗೆ 108 ಕೆಲಸ. ಹಾಲು ಕರಿಬೇಕು, ಮುದ್ದೆ ತಿರುಗಬೇಕು. ಅಯ್ಯೋ ಶಿವನೇ, ಎಲ್ಲಿ ಹೋದ್ನೋ ಹಾಳಾದವನು. ರಾವಣ, ಲೇ ರಾವಣ, ರಾವಣಾಸುರ. ರಾವಣ, ಓ ರಾವಣ, ಓ ಪುಟ್ಟಾಚಾರಿ, ಅರವಳ ನಮ್ ಪುಟ್ಟಾಚಾರಿ ಏನಾದ್ರು ನೋಡ್ದ? ಪುಟ್ಟಾಚಾರಿ ನೋಡಿಲ್ಲ, ರಾವಣಾಸುರ ನೋಡ್ದೆ. ಸೀತೆ ಹುಡ್ಕೊಂಡು ಕಾಡ್ ಕಡೆ ಹೊಂಟ. ಅಲ್ಲ ಇಸ್ಕೇಮ, ನಮ್ ರಾವಣಾಸುರ ಏನಾದ್ರು ನೋಡಿದ್ರ? ರಾವಣಾಸುರ ನೋಡಿಲ್ಲ, ಪುಟ್ಟಾಚಾರಿ ನೋಡಿದ್ವಿ. ಅಲ್ಲೇ ಹೋಗ್ಬಿಟ್ಟಪ್ಪ ಅದು. ಪುಟ್ಟಾಚಾರಿ, ಓ ರಾವಣಾಸುರ, ಬಾಂಚೋತ್ ಲವಣಿ ಮಗ ಒಂದ ಮಾಡ್ಬತ್ತೀನಿ ಅಂತ ಎಲ್ಲೋದ್ನು. ಸೀತಾಪರ್ಣದು ಸಿಂಗೆ ಮಾಡಬೇಕು. ನಾಟಕದ ಮೇಷ್ಟು ಹಾರ್ಮೋನಿಯಂಗೆ ಕುಯ್ತಾ ಅವ್ರೆ. ಚಂಚೇಗೌಡರು ಸಿಟ್ಟಿಗೆ ಮಾಡ್ಕೊಂಡವ್ರೆ. ಈ ನಮ್ಮ ಪುಟ್ಟಾಚಾರಿನು ನೀರು ಕಂಡ ಕಡೆ ತಿಕಾತ್ವಲ್ಗಳ ಜಾತಿ. ನಮ್ಗಳೇ ಪಚೀತಿ ಯಾರೇ ಬೋಸುಡಿಕೆ, ಓ ಬದಮಾಶ್ ರಾವಣಾಸುರಕ್ಕೋ ಪಕಡ್ಕೆ ಲಾರೆ ಅಂತ ಹಾರ್ಮೋನಿಯಂ ಎಷ್ಟು ರಾಗವಾಗಿ ಅರ್ಜೆಂಟಿಗೆ ಮಾಡ್ತಾವ್ರೆ. ಛೇ ಬೇಲಿಕೆ ಪೋಲಿ ರಾವಣ, ಓ ಪುಟ್ಟಾಚಾರಿ, ಓ ರಾವಣ. ನಮ್ಮೂರಿನ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, NH48 CM ಕೊಪ್ಲು, ಯುವಕರ ಕಣ್ಮಣಿ, ಕಾಮಾಕ್ಷಿ, ಬೇಲವಾಲಿಯಾಸ್ ಬೇಲಿ. ಕರಮಳೆ, ನನ್ನ ಯಾರಾದ್ರೂ ಹುಡ್ಕೊಂಡ್ ಬಂದಿದ್ರ? ರಾವಣಾಸುರ ನಿನ್ನೆ ಹುಡಿಕೊಂಡು ಹೋದ್ನಲ್ಲವ. ರಾಮದೇವ್ರ ಬರ್ತಾನಂತ ದೀಪ ಇಟ್ಕೊಂಡ್ ಬಂದೆ, ರಾವಣಾಸುರನಾದ್ರೂ ಬಂದಲ್ಲ. ಇದ್ಯಾಕವ್ವ ಎದೆ ತುಂಬಾ ದೀಪ ಉರಿಸ್ಕೊಂಡು ದಗ ದಗ ತಿರುಗ್ತಿ? ನನ್ನೊಳಗೆ ಯಾಕೆ ಹಿಂಗ್ ಬೆಂಕಿ ಉರಿಸ್ತಾನೋ ಆ ಭಗವಂತ. ಗೊಮ್ಟೇಶ್ ನಂಗೆ ಬಟ್ಟೆ ಕಳ್ಕೊಂಡು ಗರ್ಗರ ಅಂತ ತಿರುಗ್ಬೇಕಂತ ಅನಿಸ್ಬಿಟ್ಟೈತೆ. ಸುಂಟ್ರ ಗಾಳಿಗೆ ದೀಪ ಒಡ್ಬಾರ್ದು ಮಗಳೇ, ತಣ್ಣಗಾಗ್ಬಿಡ್ತದೆ. ಹುಲ್ಲು ಪಲ್ಲು ಸಿಕ್ಕಿದ್ರೆ ಬಗ್ಗನ ಹತ್ಕೊಂಡ್ಬಿಡ್ತದೆ. ನೀನು ಜೀವ ಇರೋ ಬೆಂಕಿ ಕೋಲು, ಊರ್ಗೆ ಬೆಳಕಾದ್ರೂ ಆಗ್ಬೋದು ಅಥವಾ ಊರ್ನೇ ಸುಡ್ಬೋದು. ಏನಾಗ್ತಿ ಅಂತ ಯೋಚು. ಹುಲಿ ಚರ್ಮ ಬೇಕಾ, ಹುಲಿ ಉಗುರು ಬೇಕಾ? ಜಿಂಕೆ ಚರ್ಮ ಬೇಕಾ, ಅದ್ರ ಕೊಂಬೇಕಾ? ಆನೆ ದಂತ ಬೇಕಾ, ಶ್ರೀಗಂಧ ಬೇಕಾ? ಕಾಡಿನಲ್ಲಿ ಬೆಳೆ ಬಾಳೋ ಸಂಪತ್ತೆಲ್ಲ ನಂದೆ. ಕರೆ ಮಳೆ ಸರ್ವತ್ನಲ್ಲಿ ಇಲ್ಲೇ ಮಾಡ್ತೀನಿ ಮುದ್ಕ. ನೀನ್ ಕತ್ಲೆ ಶೆಟ್ಟಿನ ಮನೆ ಮಟ್ಟ ಇರೋ ಮರ್ಯಾದಸ್ತ್ರ ಮಗ, ನೀನೇ ಇಷ್ಟೊತ್ನಲ್ಲಿ ದೇವ್ನಂಗ್ ಅಲಿತ್ಯಾ? ನಾನು ಯಾರು ಕೇಳ್ಕೊಂಬಂದ್ರೆ ಗೊತ್ತಿಲ್ಲ ಅಂತೇಳು. ಸುಳಿವೇನಾದ್ರು ಕೊಟ್ರೆ ಅಷ್ಟೇ. ನೀನೇ ಮಾಡಿರೋ ಹಳೆ ಎಕರೆ ತಗೊಂಡು ಬಾರಿಸ್ಬೇಕಾಯ್ತದೆ.
ಕೆಂಚೇಗೌಡ ಎಲ್ಲಯ್ಯ, ನೀನೇನ ನೋಡಿದ್ಯಾ? ಅವನು ಹುಲಿ ಉಗ್ರು, ಹುಲಿ ಚರ್ಮ, ಆನೆ ಕೊಂಬು ಎಲ್ಲ ತಗೊಂಡು ಕಟ್ಟದ ಕೆಳಗಡೆಯಿಂದ ಬಂದ. ನಿಮ್ ಕೆಂಚೇಗೌಡ ಗಾಂಧಿ ಆಡ್ತಾನೆ, ಮಗನ್ನ ಕಲ್ಸನೆ ಮಾಡಕ್ ಬಿಟ್ಟವನೆ. ನಮ್ ಕೈಗೆ ಸಿಗ್ಬೇಕು. ಅಪ್ಪ ಮಗ ಇಬ್ರನ್ನ ಬೆಳೆಸ್ತೀವಿ. ಮಗನ್ನ ಏನ್ ಬೇಕಾದ್ರು ಅನ್ನಿ, ಗೌಡ್ರು ದೇವ್ರಂತವ್ರು, ಅವ್ರನ್ನೇನು ಅನ್ಬೇಡಿ. ಇಂಗ್ಲಿಷ್ನವ್ರಿಗೆ ಏರೋಪ್ಲೇನ್ ಹಚ್ಚಿದವರು. ಪಾಂಚತ್ ನನ್ ಮಗನೇ, ಮಾತಾಡಿಸ್ತ್ಯ. ನಾವ್ ಕೇಳಿದಕ್ಕಷ್ಟೇ ಉತ್ತರ ಕೊಡು. ಏಕ್ ಮಾತ್ ದೋ ಟುಕ್ಡಾ. ಬೂಟ್ ಕಾಲಲ್ಲಿ ಬಂದ್ರೆ ಕಲ್ಲ ಕದ್ಕೊಂಡ್ಬಿಡ್ಬೇಕು. ಲೇ ಸುಮ್ನಿರೋ. ಉರ್ಬುದ್ರೆ ಉದ್ರೋಗಂಗವ್ನೆ, ಸತ್ಕಿ ತೋದವನು. ಇವ್ನು ಹೊಡೆದ್ರು ಕಷ್ಟ, ಬೈದ್ರು ಕಷ್ಟ. ಹೊಡೆದ್ರೆ ಮರ್ಡರ್ ಕೇಸು 302, ಬೈದ್ರೆ ಅಟ್ರಾಸಿಟಿ. ನಾವು ಕೆಲಸ ಕಳ್ಕೊಂಡು ಜೈಲ್ಗೆ ಹೋಗ್ಬೇಕಾಗುತ್ತೆ. ನನ್ನ ಹತ್ರ ಬಾಬಾ ಸಾಹೇಬರು ಬರ್ದಿರೋ ಸಂವಿಧಾನ ಐತೆ, ನೀವೇನು ಕಿತ್ಕೊಳಕ್ಕಾಗಿಲ್ಲ. ನಡೀರಿ ಖಂಡಿದೀನಿ. ನಮ್ಮಂತ ದೀನ ದಲಿತರನ್ನ ಕಾಪಾಡೋದೇ ಈ ಸಂವಿಧಾನ. ಸಂವಿಧಾನ 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 ಕಾಡ್ಗತ್ತಲೆಯಲ್ಲಿ ಬೆಳಕು ಸಂವಿಧಾನ, ಬಹುಜನರ ಬದುಕು ಬೆಳಗಿಸುವ ಸಂವಿಧಾನ, ನಮ್ಮೆಲ್ಲರ ವೇದವಾಕ್ಯವೀ ಸಂವಿಧಾನ, ಬಹುತ್ವ ಭಾರತಕ್ಕೆ ಭರವಸೆಯೇ ಸಂವಿಧಾನ ಸಂವಿಧಾನ. ನಿಯತ್ತು ಅಂದ್ರೆ ನಿಯತ್ತು. ಈ ಗಾಂಧಿ ಸಂಘದವರದು ಇವತ್ತು ಆಗಸ್ಟ್ 15ಕ್ಕೆ ಊರೆಲ್ಲ ಗುಡಿಸಿ ಸ್ವಚ್ಛ ಮಾಡ್ತವ್ರೆ. ಈ ಗಾಂಧಿಯಪ್ಪನಿಂದ ಇದೊಂದು ನಮ್ಮ ದೇಶಕ್ಕೆ ಒಳ್ಳೆದಾಯ್ತು ನೋಡ್ರಿ. ಗಲೀಜು ಮಾಡೋದು ನಾವುಗಳು, ಪಾಪ ಸ್ವಚ್ಛ ಮಾಡೋದು ಇವರು. ಇವರ ಹೆಸರಲ್ಲಿ ಸ್ವಚ್ಛ ಭಾರತ ಅಂತ ಪ್ರಚಾರ ನಮಗೆ. ಬೋಲೋ ಭಾರತ್ ಮಾತಾ ಕಿ ಜೈ. ಬಂದ್ರು ನೋಡಿ ನಮ್ಮ ಡ್ರಿಲ್ ಮೇಸ್ಟ್ರು. ದನ ಕುರಿ ಹುಡುಗರಿಗೆ ಊರಲ್ಲಿ ಇರೋರಿಗೆಲ್ಲ ಡ್ರಿಲ್ ಮಾಡಿಸೋದು. XXX ಆರ್ಮಿ ರಿಟೈರ್ಡ್ PT ಮೇಸ್ಟ್ರು. Attention! ದಿನಾನೂ ಲೇಟು. ರಜಾ ಅಲ್ವಾ ಸರ್? ಧ್ವಜಾರೋಹಣ ಮುಗಿದ್ಮೇಲೆ ಗಾಂಧಿ ಭವನದಿಂದ ನಮ್ಮ ರಮ್ಮಿ ಕ್ಲಬ್ ಮೆಂಬರ್ಗಳೆಲ್ಲ ಸೇರ್ತಾವ್ರೆ. ಅಂದರ್ ಬಾರ್ ಜಾಕ್ಪಾಟ್ ಆಡೋಣ ಅಂತವ್ರೆ. ನೀವು ಬಂದ್ಬಿಡಿ ಸರ್. ಗಾಂಧಿ ಭವನ ಇನ್ನು ಅಮೆರಿಕದಲ್ಲಿ ಐತಾ? ಇವತ್ತು ಸ್ವಾತಂತ್ರ್ಯೋತ್ಸವ ದಿನ. ಕಾರ್ಡ್ಸ್ ಆಡೋಣ ಅಂತೀಯ? ಆ ಕೆಂಚೇಗೌಡನಿಗೆ ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ ಅನ್ನೋ. ಧ್ವಜಾರೋಹಣ ಕಾರ್ಯಕ್ರಮಕ್ಕೆಲ್ಲ ಸಿದ್ಧತೆ ಆಗಿದೇನ್ರಿ? ಎಸ್ ಸರ್, ಎಲ್ಲ ರೆಡಿ ಇದೆ. ನಮ್ಮೂರು ಗಾಂಧಿ ಕೆಂಚೇಗೌಡ ಬಂದ್ರೆ ಧ್ವಜ ಹಾರಿಸೋದೆ. ಅದು ಹಾರಿಸೋದಲ್ಲ ರೀ, ಧ್ವಜಾರೋಹಣ. ಲೇ ಪಂಡ್ರಿ, ವಂದನಾರ್ಪಣೆ ಭಾಷಣ ಕಲ್ತ್ಕೊಂಡು ಬಂದಿದೀಯಾ? ಎಸ್ ಸರ್. ಕಲಿದೇನ್ ಮಾಡ್ತಾರೆ ಮೂದೇವಿ. ರಾತ್ರಿ ಎಲ್ಲ ವಂದನಾರ್ಪಣೆ ಅರ್ಪಿಸ್ತೀನಿ ಅಂತ ಕನ್ಸಲ್ಲಿ ಒದರ್ತಾ
ಚಾಪೆ ಮೇಲೆ ಒಂದ ಮಾಡ್ಕೊಂಡವನೆ. ಸ್ಕೂಲಲ್ಲಿ ನೀವು ಅದೇನ್ ಪಾಠ ಹೇಳ್ಕೊಡ್ತೀರೋ ನನ್ನ ಮಗನಿಗೆ ದೆವ್ವ ಮೆಟ್ಕೊಳಕ್ ಮಾಡ್ಬಿಟ್ಟಿದ್ದೀರಿ. ನಿಮ್ ಮನೆ ಹಾಗ ನಿಮ್ ಬರ್ಬಾದ್ ಬರ ನಿಮ್ ಕರಿನಾ ಕಚ್ಚ. ಮುಚ್ಚವ ಬಾಯಿ, ಹಿಂದೇನ್ ಗಂಟ್ಲ ತಿರುಪತಿ ಉಂಡಿನ. ಶಿಸ್ತು ಅಟೆನ್ಷನ್. ಡ್ರಿಲ್ ಮೇಸ್ಟ್ರು ಟ್ರಿಪಲ್ ಎಕ್ಸ್ ಆರ್ಮಿ ಜಾಕ್ಪಾಟ್ ಕಿಂಗು. ಶಿಸ್ತು ಅಂತೆ ಶಿಸ್ತು. ಈ ಸ್ಕೂಲ್ ಬರೋ ಹುಡುಗರ ಕೈಲಿ ದನ ಕುರಿ ಕಾಯಿಸ್ತೀರಾ? ನಾಚಿಕೆ ಆಗಕ್ಕಿಲ್ಲ? ಥೂ ನಿಮ್ ಜನ್ಮಕ್ಕೆ. ನನ್ಗೆ ಯಾಕೆ ನಾಚಿಕೆ ಆಗ್ಬೇಕು? ದನ ಕುರಿ ಹೆಡ್ ಮೇಸ್ಟ್ರವು ಏನೋ ಮಕ್ಳಿಗೆ ಪ್ರಾಣಿ ಪ್ರಪಂಚ ಗೊತ್ತಾಗ್ಲಿ ಅಂತ ಅವ್ರ ಕೈಲಿ ಕಾಯಿಸ್ತವ್ರಪ್ಪ. ಏ ಭವಾನಿ ಸುಮ್ಕಿರೋ. ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳ ಜೊತೆ ಬದುಕೋದನ್ನ ಕಲಿಬೇಕು. ನಿನ್ ಮಗ ಈ ವರ್ಷ ಟಾಪ್ ಅಲ್ಲಿ ಪಾಸ್ ಆಯ್ತಾನೆ, ನೋಡ್ತಾ ಇರೋ. ಆಗ್ತಾನೆ ಟಾಪಲ್ಲಿ. ಮದುವೆ ವಯಸ್ಸಾದ್ರೂ ಈ ಸ್ಕೂಲ್ ಬಿಟ್ಟು ಮುಂದೆ ಹೋಯ್ತಾನೆ ಇಲ್ಲ. ಹಿಂಗೆ ಆದ್ರೆ ಮುಂದಿನ ವರ್ಷ ಇವನಿಗೆ ಮದುವೆ ಮಾಡಿ ಆ ಹುಡುಗಿನೂ ಈ ಸ್ಕೂಲ್ಗೆ ಕಳ್ಸ್ಬೇಕಾಯ್ತದೇನೋ ನಾ ಕಾಣೆ. ಲೇ ಸಾಬೆ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಕೆಸೆಟ್ ತಂದಿದೀಯಾ? ಅರೆ ಅಲ್ಲ, ಅದೊಂದು ಬಿಟ್ಟೆ ಬೇರೆ ಎಲ್ಲ ತಂದಿದ್ದೀನಿ ಸಾಬ್. ಬಾವುಟ, ಹೂ, ಹಣ್ಣು, ಪೂಜೆಗೆ ಫೋಟೋ ಎಲ್ಲ ತಂದಿದ್ದೀರಾ? ಮೇಲಿತ್ತು. ಸ್ವಾತಂತ್ರ್ಯೋತ್ಸವ ದಿನ ಯಾರಾದ್ರೂ ದೇವ್ರ ಫೋಟೋಗೆ ಪೂಜೆ ಮಾಡ್ತಾರಾ? ಪಿಟಿ ಮೇಷ್ಟ್ರು ನಾಳೆ ಪೂಜೆ ಮಾಡ್ಬೇಕು, ಫೋಟೋ ತಗೊಂಡ್ ಬನ್ನಿ ಅಂದ್ರು ಸರ್. ಸ್ವಾತಂತ್ರ್ಯಕ್ಕೋಸ್ಕರ ದೇವರುಗಳು ಬ್ರಿಟಿಷರ ವಿರುದ್ಧ ಹೋರಾಟ, ಉಪವಾಸ, ಸತ್ಯಾಗ್ರಹ ಮಾಡಿಲ್ಲ. ಮೇಷ್ಟ್ರೆ, ಬ್ರಿಟಿಷರ ಕಾಲದಲ್ಲಿ ದೇವರುಗಳು ಇರ್ಲಿಲ್ವಾ? ಅಥವಾ ದೇವರನ್ನ ಕಂಡ್ರೆ ಬ್ರಿಟಿಷನ್ ಕಂಡ್ರೆ ದೇವರುಗಳು ಹೆದರ್ಕೋತಿದ್ವಾ? ಮೇಷ್ಟ್ರೆ, ಬ್ರಿಟಿಷರ್ ಕಂಡ್ರೆ ದೇವರುಗಳು ಹೆದರ್ಕೋತಿದ್ವಾ? ಶಿಸ್ತು. ದೇವ್ರ ಬಗ್ಗೆ ಆ ತರ ತಲಾಟೆ ಪ್ರಶ್ನೆ ಕೇಳಬಾರ್ದು. ನೀವೆಲ್ಲ ಇನ್ನೂ ಚಿಕ್ಕವರು. ಮಕ್ಳ, ಆ ನೂರಾರು ದೇವ್ರನ್ನ ಊರಾಚೆ ನೂಕಿ ನಮ್ ದೇಶಕ್ಕೆ ಹೋರಾಡಿದ ಮಹಾನ್ ವ್ಯಕ್ತಿರ ಪೂಜೆ ಮಾಡೋಣ ಬನ್ನಿ.
ಸ್ವಾತಂತ್ರ್ಯ ಧರ್ಮ ಅಲ್ವಾ, ಪರ ಮಾಡಿಸ್ಬಿಡಿ. ಯಾಕೆ ಹೇಳು, ತಿಥಿ ಮಾಡ್ಸೋದ್ ಬೇಡವಾ? ಮೇಷ್ಟ್ರೆ ಕೂತ್ ಪಾಲಾಕಿ ಒಂದಿಷ್ಟು ಕಾಸಾದ್ರೂ ಬರುತ್ತೆ. ಐಡಿಯಾ. ನನಗೆ 4 ದುಡ್ಡೇ ಮಾಡ್ಬೇಕಪ್ಪ. ನನಗೆ 2 ದುಡ್ಡ ಮಾಡ್ಬೇಕಪ್ಪ. ತಲೆ ಮಾಂಸ ನನ್ಬೇಕಪ್ಪ. ನಲ್ಲಿ ಮುಳಿ ನನ್ಬೇಕಪ್ಪ, ಬೀಜ ನನಗ್ ಬೇಕಪ್ಪ, ಕರ್ಮ ನನಗ್ ಬೇಕಪ್ಪ. ಎಲ್ಲರೂ ಸುಮ್ಕಿರಿ, ಬೇಗ ಬೇಗ ಕುಯ್ದು ಪಾಲಾಕಪ್ಪ. ಕುರಿಕೂದು ಪಾಲಾಕಿದರೋಳು ಒಳಮ್ಮ ಅಳುವಳೆ, ತಲೆಕಾಲು ಸೀರಾಕಿದರೋಳು ಒಳಮ್ಮ ಅಳುವಳೆ. ಕುರಿಕೂದು ಪಾಲಾಕಿದರೋಳು ಒಳಮ್ಮ ಅಳುವಳೆ, ತಲೆಕಾಲು ಸೀರಾಕಿದರೋಳು ಒಳಮ್ಮ ಅಳುವಳೆ. ಹಿರಿಸುತ್ತೊಟ್ಟಿ ಒಳ್ಳೆ ಕಣ್ಣು ಕೋಟಿನಲ್ಲಿ ಮೊಳೆ ಕುರಿ ಕಿರಿತ ಕಳ್ಳುವಳಮ್ಮ ಅಳುವಳೆ, ಳುವಳಮ್ಮ ಅಳುವಳೆ. ಕುರಿಕೂದು ಪಾಲಾಕಿದರೋಳು ಒಳಮ್ಮ ಅಳುವಳೆ, ತಲೆಕಾಲು ಸೀರಾಕಿದರೋಳು ಒಳಮ್ಮ ಅಳುವಳೆ. ಅತ್ತಲಿಕ್ಕ ನೋಡ್ಬಾರ್ದು, ಅತ್ತೆ ಮನೆಗೆ ಹೋಗ್ಬಾರ್ದು, ಳುವಳಮ್ಮ ಅಳುವಳೆ, ಳುವಳಮ್ಮ ಅಳುವಳೆ. ಕುರಿಕೂದು ಪಾಲಾಕಿದರೋಳು ಒಳಮ್ಮ ಅಳುವಳೆ, ತಲೆಕಾಲು ಸೀರಾಕಿದರೋಳು ಒಳಮ್ಮ ಅಳುವಳೆ. ಸಕ್ಕೂರು ತಿಂಬಾರ್ದು, ಬಿಟ್ಟು ಸಿಕ್ಕ ಬಿಡಬಾರ್ದು, ಳುವಳಮ್ಮ ಅಳುವಳೆ, ಳುವಳಮ್ಮ ಅಳುವಳೆ. ಕುರಿಕೂದು ಪಾಲಾಕಿದರೋಳು ಒಳಮ್ಮ ಅಳುವಳೆ, ತಲೆಕಾಲು ಸೀರಾಕಿದರೋಳು ಒಳಮ್ಮ ಅಳುವಳೆ. ಕುರಿಕೂದು ಪಾಲಾಕಿದರೋಳು ಒಳಮ್ಮ ಅಳುವಳೆ, ತಲೆಕಾಲು ಸೀರಾಕಿದರೋಳು ಒಳಮ್ಮ ಅಳುವಳೆ. ಳುವಳಮ್ಮ ಅಳುವಳೆ, ಳುವಳಮ್ಮ ಅಳುವಳೆ, ಳುವಳಮ್ಮ ಅಳುವಳೆ. ಸ್ಟುಪಿಡ್ ಫೆಲೋಸ್, ನಮ್ಮ ಜನಕ್ಕೆ ಸ್ವಾತಂತ್ರ್ಯದ ಘನತೆನೇ ಗೊತ್ತಿಲ್ಲ. ಈ ಹಳ್ಳಿಗೆ ಸ್ಕೂಲ್ ಬಂದಿದ್ದು, ಈ ಊರ್ ಜನ ವಿದ್ಯಾವಂತರಾದದ್ದು ಇದೇ ಸ್ವಾತಂತ್ರ್ಯದ ಕಾರಣಕ್ಕಾಗಿ. ಅದ್ರ ಪ್ರಜ್ಞೆನೇ ಇವರಿಗಿಲ್ಲ. ಬೆವರು ಹರಿಸಿ ಹೋರಾಟ ಮಾಡಿದವರಿಗೇನೆ ಅದರ ಅರ್ಥ ಗೊತ್ತು. ಇವ್ರ ಪ್ರಕಾರ ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛೆ. ಧರ್ಮದ ಕಾರಣಕ್ಕೆ ದೇಶನೇ ಒಡೆದ್ರು. ಇವತ್ತು ಆಗಸ್ಟ್ 15, ಬಾವುಟ ಹಾರಿಸೋದು ಬಿಟ್ಟು ಬಾಡ್ ತಿನ್ನೋಕ್ ಹೋಗವ್ರೆ. ನಾಸ್ಟಿ ಫೆಲೋಸ್. ನನಗಿನ್ನೂ ನೆನಪಿದೆ, ಸ್ವಾತಂತ್ರ್ಯ ಬಂದಿನ ನಾನು ಲಾಹೋರ್ನಲ್ಲಿದ್ದೆ. ನಮ್ಮಪ್ಪನ ಹುಡ್ಕೊಂಡು ಹೋಗಿದ್ದೆ. ನಮ್ಮಪ್ಪ ಜರ್ಮನಿಯಿಂದ ಬಂದಾಗ ತನ್ನೊಂದು ಡೈರಿ ಬಿಟ್ಟು ಹೋಗಿದ್ರು. ಅದರಲ್ಲಿ ಲಾಹೋರ್ನ ದಾಲ್ಮಂಡಿಯಲ್ಲಿ ತನಗೊಬ್ಬ ಮೊಹಮ್ಮದ್ ಅನ್ನೋ ಗೆಳೆಯ ಇದ್ದಾನೆ ಅಂತ ಬರ್ತಿದ್ರು. ಅವನನ್ನು ಹುಡ್ಕೊಂಡು ಹೋದ್ರೆ ನಮ್ಮಪ್ಪನ ಸುಳುವು ಸಿಗ್ಬೋದು ಅಂತ ಲಾಹೋರ್ಗೆ ಕಾಲಿಟ್ಟೆ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ.
ರಾಜಕಾರಣ. ಜನರು ಸಂತೋಷ ಸಹಿಸೋದಿಲ್ಲ. ಜಾತಿ ಧರ್ಮ ಅನ್ನೋ ವಿಷದ ಹಾವುಗಳನ್ನ ಜನರ ಗುಂಪಿಗೆ ತೂರ್ಬಿಟ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವನ್ ಯಾರೋ ಕಾಫಿರ್, ದೇಶ ಡಿವೈಡ್ ಅಂದ್ಮೇಲೆ ಇವನಿಗಿಲ್ಲೇನು ಕೆಲಸ? ನೀನು ಕೃಷ್ಣಗಂಜ್ ಕಡೆ ಹೊರಡು, ಇಲ್ಲ ಅಂದ್ರೆ ನಿನ್ ಕತೆ ಮುಗಿಸ್ಬೇಕಾಗ್ತದೆ. ಜೈ ಶ್ರೀರಾಮ್. ಇವನ್ನ ಸಾಯಿಸ್ಬೇಕಾಗ್ತದೆ. ಹೊಡಿಬಿಡಿ. ಅವನ್ನ ಕೃಷ್ಣಗಂಜ್ ಕಡೆ ಕಳಿಸೋದು ನನ್ನ ಜವಾಬ್ದಾರಿ. ಎಲ್ರೂ ದಯವಿಟ್ಟು ಹೊರಡಿ. ನೀವು ದಯವಿಟ್ಟು ಹೊರಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನ್ನನ್ನು ಕಾಪಾಡಿ ಉಪಕಾರ ಮಾಡಿದ್ದೀರಿ. ತಾವು ಯಾರು ಅಂತ ತಿಳಿಬಹುದಾ? ನಾನು ಲತೀಫ್, ಉಪನ್ಯಾಸಕ, ಕವಿ ಜಫರ್ಶಾನ ಆರಾಧಕ. ಧರ್ಮದ ದೆವ್ವ ಹಿಡಿದವರಂತೆ ಇವರೆಲ್ಲ ವರ್ತಿಸಿದ್ರು. ನಿಮ್ಗೇಕೆ ಈ ಕಾಫಿರ್ ಮೇಲೆ ಇಷ್ಟೊಂದು ವಿಶ್ವಾಸ? ಅದಕ್ಕೆ ಮಹತ್ತರ ಕಾರಣ ಇದೆ. ನಾನು ನಿಮ್ಮ ಧರ್ಮದ ಹುಡುಗಿನ ಪ್ರೀತಿಸ್ತಿದ್ದೀನಿ. ಈ ಪತ್ರ ನೋಡಿ. ನನ್ನ ಪ್ರಿಯತಮೆ ತನ್ನ ಮಾತುಗಳನ್ನು ಕವಿತೆ ಮಾಡಿದಾಳೆ. ಬಾಡದಿರಲಿ, ಎಲ್ಲರೆದೆಗೂ ಪ್ರೀತಿಯ ಬೆಳಕಾಗಲಿ. ಈ ಗಡಿಗಳನ್ನೋ ಪಂಜರದಿಂದ ಈ ಪ್ರೀತಿಯ ಹಕ್ಕಿಗಳು ಮುಗಿಲಾಚೆ ಸ್ವಚ್ಛಂದವಾಗಿ ಕ್ಷಿತಿಜಕ್ಕೆ ಹಾರಲಿ. ಹೊಂಬಾಳಕ್ಕ, ಅಕ್ಕಿಲಿರೋ ಧೂಳು ಹಾರೋಗೈತೆ, ಸಾಕಿದ್ದಕ್ಕೆ ಹಾಕು. ಈ ಅಕ್ಕಿಲಿರೋ ಧೂಳು ಹೊಟ್ಟು ಹಾರ್ದ ಹಾಗೆ ನನ್ನ ಮನ್ಸಲ್ಲಿರೋ ದುಃಖ ಬೇಸರ ಈ ಗಾಳಿಲಿ ಹಾರೋಗಿ ನಾನು ಹಗೂರ ಆಗ್ಬೇಕು. ಏ
ಯಾಕೆ ಬೇಸರ ಮಾಡ್ಕತಿ? ಎಲ್ಲ ಸರಿ ಹೋಯ್ತದೆ. ಕೈಯಲ್ಲಿ ಹಿಂಗೆ ಮೊರ ಇಟ್ಕೊಂಡು ಬೇಸರ ಮಾಡ್ಕೊಂಡ್ರೆ ಯಾರಿಗೂ ಒಳ್ಳೇದಾಗೋದಿಲ್ಲ ಕಣವ. ಇನ್ನೇನ್ ಬಿಡೆ, 3 ಹೊತ್ತು ಈ ಪುಸ್ತಕ ಬಿಟ್ರೆ ಈ ಊರು ಸಾಬ್ರಿ, ಮನೆಗ್ ಮಾರಿ ಊರಿಗೂ ಕಾರಿ. ಅಲ್ಲ, ಇರೋ ಒಬ್ಬ ಮಗನ್ನ 10 ಬಸ್ತಲ್ಲಿ ಇಟ್ಕೊಳಕ್ಕಾಗಲ್ಲ, ಊರಿಗೆಲ್ಲ ನ್ಯಾಯ ಹೇಳ್ತದೆ. ಮನೇಲಿ ಇರೋದು ಬಿಡೋದನ್ನೆಲ್ಲ ದಾನ ಧರ್ಮ ಮಾಡಿ ದೊಡ್ಡ ಮನ್ಸ ಅನ್ಸ್ಕೊಳ್ಳೋ ಹುಚ್ಚು. ಸ್ವಲ್ಪ ಯಾಮಾರಿದ್ರೆ ನನ್ನೇ ಯಾರನ್ನ ಬರ್ಕೊಟ್ಬಿಡ್ತದೆ. ಮ್ಯಾಲ್ ಮಾತ್ರ ಹಿಂಗೆ, ಒಳಗೆ ಗೌಡ್ರ ಮೇಲೆ ಜೀವಾನೇ ಇಟ್ಕೊಂಡಿದ್ಯಾ. ಗೌಡ್ರು ದೇವರಂತ ಮನುಷ್ಯರು. ದಿಕ್ಕು ದಸೆ ಇಲ್ದಿರೋ ನಂಗೂ ನನ್ನ ಮಗಂಗೂ ದೀಪ ಹಚ್ಚಕ್ಕೆ ನೆಲೆ ಮಾಡಿಕೊಟ್ಟವ್ರು. ಅಲ್ಲ, ಗೌಡ್ರು ಅವ್ರ ಚಿಕ್ಕ ತಲೆನಲ್ಲಿ ಇಷ್ಟೊಂದು ಪುಸ್ತಕ ಎಲ್ಲಿ ತುಂಬಿಕೊಂಡವ್ರವ? ಆ ಪುಸ್ತಕ ಮಾಡ್ಕೊಳ್ಳೋ ಬದಲು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ಇನ್ನೊಂದು ಹಡಿಬೋದಿತ್ತು. ನೀನು ನಮ್ಮವ್ರನ್ನ ಹೊಗಳಕ್ ನಿಂತ್ಕೊಂಡ್ರೆ ಗಲ್ಗಂಟೆ ದಾಸೆயின் ಥರ ಹೊಗಳ್ತಾನೇ ಇರ್ತೀಯ. ನನ್ನ ಪುಸ್ತಕಗಳಿಗೆ ಕುಂಕುಮ ಇಡಬೇಡ ಅಂತ ನಿಂಗೆ ಎಷ್ಟು ಸಲ ಹೇಳಬೇಕು? ಪುಸ್ತಕಗಳಿರೋದು ಪೂಜೆ ಮಾಡಕ್ಕಲ್ಲ. ನಾನು ಗಾಂಧಿ, ಟಾಲ್ಸ್ಟಾಯ್, ಜಾಫರ್ ಶಾ, ಗಾಲಿಬ್, ಕುಮಾರವ್ಯಾಸನ ಪುಸ್ತಕಗಳನ್ನು ಓದೋಕೆ ಇಟ್ಕೊಂಡ್ರೆ ಇವಳು ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಿ ಅದ್ರ ಮೇಲೆ ತುಪ್ಪ ದೀಪ ಇಟ್ಟು ಪೂಜೆ ಮಾಡ್ತಾಳೆ. ನಮ್ಮ ಅವ್ವ ಇವಳನ್ನು ಎಲ್ಲಿಂದ ತಂದು ಕಟ್ಟಿದ್ಲು? ಸಂತೆ ತಗೊಂಬಂದು ಕಟ್ಟದ್ಲು. ಕದವಳ್ಳಿ ಸಂತೆಯಲ್ಲಿ ಬೆಣ್ಣೆ ಅಳ್ತಲ್ಲಿ ಮೋಸ ಮಾಡ್ತಿದ್ದ ದಳ್ಳಾಳಿ ಸೋಮಣ್ಣನ ಕುತ್ತಿಗೆ ಪಟ್ಟಿ ಹಿಡ್ಕೊಂಡಿದ್ದೆ. ನಮ್ಮ ಅತ್ತೆ ಬಂದು ನಮ್ಮ ಮನೆಗೆ ತಕ್ಕನ ಸೊಸೆ ನೀನೇ ಕಡವ ಅಂತ ಹೇಳಿ ಕರ್ಕೊಂಬಂದು ಗಂಟಾಕಿದ್ಲು. ಈ ಮನೆಯಲ್ಲಿ ವೀರರಿಗೆ, ಶೂರರಿಗೆ, ಪ್ರಾಮಾಣಿಕರಿಗೆ ಮಾತ್ರ ಜಾಗ ಇರೋದು. ನಿನ್ನಂತ ಸ್ವೇಚ್ಛಾಚಾರಿ ಕಳ್ಳ ಖದಿಮರಿಗೆ ಮನೇಲಿ ಜಾಗ ಇಲ್ಲ. ನೀನು ನಮ್ಮ ವಂಶಕ್ಕೆ ಅವಮಾನ. ಏನ್ ವಂಶ ನಿಂದು? ದರಿದ್ರ ವಂಶ. ನನಗೆ ಸ್ವಾತಂತ್ರ್ಯ ಅಂತ ಹೆಸರಿಟ್ಟಿನ ಸ್ವಾತಂತ್ರ್ಯನ ಕಿತ್ಕೊಂಡ್ಬಿಟ್ಟಿದ್ಯಾ? ಸ್ವತಂತ್ರ? ಮೈ ಡಿಯರ್ ಸನ್, ಯು ಆರ್ ಯಂಗ್ ಅಂಡ್ ಎನರ್ಜೆಟಿಕ್ ಮ್ಯಾನ್, ಫ್ಯೂಚರ್ ಆಫ್ ದಿಸ್ ನೇಷನ್. ನೀನು ಹಾದಿ ತಬ್ಬಾರ್ದು ಮಗನೆ. ಅಲ್ಲ, ನೀನ್ ಹೇಳೋದಕ್ಕೆ ಏನಾದ್ರು ಅರ್ಥ ಆಯ್ತದೆ ಅನ್ಕೊಂಡಿದ್ಯಾ? ನಿಂಗೆಲ್ಲೋ ಭ್ರಮೆ. ಹಂಗೆಲ್ಲ ಬಾಯಿಗೆ ಬಂದಂಗೆ ಅದ್ರ ಬೇಡ. ನನಗೂ ಎಲ್ಲ ಅರ್ಥ ಆಗ್ತದೆ. ನನಗೆ ಈ ಮನೆ ಪಂಜರ ಆಗೋಗೈತೆ. ನನ್ನ ಪಂಜರದಲ್ಲಿ ಇರೋನಲ್ಲ, ಮುಗಿಲಲ್ಲಿ ಹಾರಾಡೋ ಸ್ವತಂತ್ರ. ಮುಗಿಲಲ್ಲಿ ಹಾರಾಡೋದು ಅಂದ್ರೆ ಕುಡಿಯೋದು, ಜೂಜಾಡೋದು, ಕಾಡಿನ ಸಂಪತ್ನ ಲೂಟಿ ಮಾಡೋದು, ಪ್ರಾಣಿಗಳನ್ನ ಹಿಂಸಿಸಿ ಸ್ಮಗ್ಲಿಂಗ್ ಮಾಡೋದು ಅಲ್ಲ. ನಿನ್ನಿಂದ ನಮ್ಮ ಮನೆ ಮರ್ವಾದೆನೆ ಹಾಳಾಗೋಯ್ತು. ಭಾರಿ ಮರ್ವಾದೆ ಐತೆ ನಿಮ್ಗೆ. ಈ ಮೆಂಜಲ್ ಕಾಸು ಕೈ ಒಟ್ಟವ್ರು ಮಾತ್ರ ಕೊಡೋದು ಮರ್ವಾದೆ. ಅದೆಲ್ಲ ಯಾಕೀಗ? ನನ್ ಖರ್ಚಿಗೆ ಕಾಸು ಕೊಡು. ನಿನ್ನ ಅಲಾಲ್ಕೋ ಕೆಲ್ಸಕ್ಕೆ ಕಾಸಲ್ಲಿಂದ ತರೋಣಪ್ಪ. ಹೊಲ ಗದ್ದೆ ಬೀಡ್ ಬಿದ್ದೈತೆ, ದುಡ್ಕೊಂಡು ತಿನ್ನೋ ಮಗ ಅಂದ್ರೆ ಕುಡ್ಕೊಂಡು ತಿಂತೀನಿ ತಗ ಅಂತಿ. ಏ ಮುದ್ಕಿ, ಎಲ್ಲ ನಂದೇ ತಪ್ಪು ಅನ್ನಂಗ್ ಮಾತಾಡ್ಬೇಡ. ನಿಂದು ಅತಿ ಆಯ್ತು. ಸ್ವತಂತ್ರ ಹೆತ್ತ ತಾಯಿ ಮೇಲೆ ಕೈ ಮಾಡ್ತೀವನೋ ನೀನು ರಾಕ್ಷಸ. ನನ್ ದಾರಿ ಗಡ್ಡ ಬಂದ್ರೆ ನಾನು ರಾಕ್ಷಸನೇ. ಹೆತ್ತ ತಂದೆತಾಗಿ ಹಿಂಗ್ ನೋವು ಕೊಡಬಾರ್ದು. ಸ್ವತಂತ್ರ ಇದು ನಮ್ಮನೆ ವಿಷಯ, ನೀನ್ ತಲೆ ಹಾಕ್ಬೇಡ. ಗೌಡ್ರು ಈ ಊರಿಗೆ ಗಾಂಧಿ ಇದ್ದಂಗೆ. ನೀನೊಬ್ಬನಿಗೆ ತಂದೆ ಅಲ್ಲ, ಇಡೀ ಊರಿಗೆ ತಂದೆ ಅವರು. ಇಡೀ ಊರವ್ರಿಗೆ ತಂದೆ. ಹಾಗಾದ್ರೆ ಇಡೀ ಊರವರೆಲ್ಲ ಅವ್ರ ಅಪ್ಪನ್ ಹುಟ್ಟಿಲ್ವಾ? ಎಲ್ಲ ನಮ್ಮಪ್ಪನ್ಗೆನೆ ಹುಟ್ಟಿರೋದು. ನಿನ್ ಮಗ ಪಂಡ್ರಿನು ನಮ್ಮಪ್ಪನ್ಗೆ ಹುಟ್ಟಿರ್ಬೇಕು. ಸ್ವತಂತ್ರ ಬಾಯಿಗೆ ಬಂದಾಗ ಮಗಳ್ಬೇಡ. ಗೌಡ್ರ ಮಕ್ಕ ನೋಡ್ಕೊಂಡು ಊರವರೆಲ್ಲ ಸುಮ್ಕೆ ಅವ್ರೆ. ನಿನ್ನಿಂದ ನಮ್ಮ ಊರಿಗೆ ಕೆಟ್ಟ ಹೆಸರು. ಸುತ್ತ ಹತ್ತಳ್ಳಿಲು ನಮ್ಮ ಸಿಎಂ ಕೊಪ್ಲು ನ್ಯಾಯ ನೀತಿ ಪಂಚಾಯತಿಗೆ ಫೇಮಸ್. ಬೆಂಕಿ ಅಂತ ನಮ್ಮ ಗೌಡ್ರಿಗೆ ಬೂದಿ ಗುಟ್ಟಿ ಮಸಿ ಬೆಳಿತಿದ್ಯಾ? ದೊಡ್ಡವ್ರ ಮಗ ಅಂತ ಊರವರೆಲ್ಲ ಸುಮ್ಮನೆ ಇದೀವಿ. ಇಲ್ಲ ಅಂದಿದ್ರೆ ಏನೋ ಮಾಡ್ತೀರಿ. ಇಲ್ಲ ಅಂದಿದ್ರೆ ನಮ್ಮಪ್ಪ ಎಸಿ ಎಂಜಿಲ್ ಕಾಸ್ನಲ್ಲಿ ಜೀವನ ಮಾಡ್ತಿರೋ ತರಬೇಸಿ ನನ್ ಮಕ್ಳ. ಜಾಸ್ತಿ ಮಾತಾಡಿದ್ರೆ ಒಬ್ಬೊಬ್ರಿಗೂ ಹಲ್ಲು ನಡೆಸ್ಬಿಡ್ತೇನೆ. ಕುಡುಕ್ ನನ್ ಮಗನೇ, ನಿಂದು ಅತಿ ಆಯ್ತು. ಎಲ್ರು ಸೇರ್ಕೊಂಡು ಎಕ್ಕತ್ತಿನ ಮೇಲೆ ಮಡಗಿದ್ರೆ ಕುಡ್ದಿದ್ದೆಲ್ಲ ಇಳಿತದೆ. ಇವನು ನಿಮ್ಮೇಟಿಗೆ ಬಗ್ಗೋ ಆಸಾಮಿ ಅಲ್ಲ. ಇವನಿಗೆ ಎಂತ ಇಟ್ ಕೊಡ್ಬೇಕು ಅಂತ ನನಗೆ ಗೊತ್ತು. ಇವನ್ ಮೇಲೆ ಭಾರಿ ಕೇಸ್ಗಳಿವೆ. ಸ್ಮಗ್ಲರ್ ಸ್ವತಂತ್ರ. ನಿನಗೆ ಗೌಡ್ರು ಹೆಸರು ಕೊಡೋದು ಸ್ವತಂತ್ರವಾಗಿ ಬದುಕಲಿ ಅಂತ. ಆದ್ರೆ ನೀನು ಕಾನೂನಿನ ಭಯ ಇಲ್ಲದೆ ಸ್ವತಂತ್ರವಾಗಿ ಕಾಡಲ್ಲಿ ಉಡಿ ಮಾಡ್ತಿದ್ಯಾ ರಾಸ್ಕಲ್. ಗೌಡ್ರೆ, ನೀವು ಹಾಗೂ ಊರಿನವರು ಸ್ಟೇಷನ್ ಬಂದು ಇವನ್ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಡಿ. ನಾವ್ ಹೊರಗಡೆ ಬಂದ್ಮೇಲೆ ನಿಮ್ಗೆ ಏನ್ ಗತಿ ಮಾಡ್ಬೇಕಂತ ಗೊತ್ತೈತೆ. ನಿನ್ ಮೇಲಿನ ಕಳ್ಸಾಗಣಿಕೆ ಕೇಸಲ್ಲಿ ನೀನ್ ಆಚೆ ಬರೋ ಬಾಪ್ತೇ ಇಲ್ಲ. ನಡಿಯ ಮುಚ್ಕೊಂಡು. ನಡಿ ಮುಚ್ಕೊಂಡು. ಅಯ್ಯೋ ಶಿವನೇ, ಇದೇನ್ ಗೊತ್ತಿತ್ತಪ್ಪ? ನನ್ನ ಮಗನ್ ಪೊಲೀಸ್ ಕರ್ಕೊಂಡು ಹೋಗ್ತಿದಾರಲ್ಲಪ್ಪ. ಪೊಲೀಸು ಕಾನೂನು ಅಂತ ಸ್ವಲ್ಪನಾದ್ರೂ ಭಯ ಇದ್ರೆ ಎಲ್ಲ ಸರಿ ಹೋಗುತ್ತೆ. ನಿನ್ನ ಮಗನೇನು ಪೊಲೀಸ್ನ ಗಲ್ಲಿಗೆ ಹಾಕಲ್ಲ, ಸುಮ್ಮನಿರು. ಈ ಹಳ್ಳಿಗೆ ಪೊಲೀಸ್ನವ್ರು ಕಾಲಿಡಬಾರ್ದು ಅಂತ ಆಸೆ ಪಟ್ಟೆ. ಈ ಊರ್ ಜನರ ನ್ಯಾಯನೆಲ್ಲ ನಾನೇ ತೀರ್ಮಾನ ಮಾಡ್ತಾ ಇದ್ದೆ. ಇದು ಒಂದು ಕೇಸ್ ಮಾತ್ರ ನನ್ನ ಕೈಯಿಂದ ಸಾಧ್ಯನೇ ಆಗ್ಲಿಲ್ಲ.
ಋತುಮಾನ ಬದಲಾಗಿ ಬಣ್ಣಗೆಟ್ಟಿತ್ತು ಬೀಜ, ಸುಖವಿಲ್ಲ ಬೀಜಕ್ಕೆ ಮುಖವಿಲ್ಲ ಬೀಜಕ್ಕೆ, ಕಣ್ಣಿಗೆ ಕಾಣದ ಕುಟ್ಟು ಊರಲಾಗದು ಬೀಜ, ನೆಲಕ್ಕೆ ಬಲವಿಲ್ಲ ಹೊಲಕ್ಕೆ ಜಲವಿಲ್ಲ, ನರ ಮನುಷ್ಯನ ಬೀಜ ಕಾಲು ದಾರಿಗಳಲ್ಲಿ, ಹುಲ್ಲು ಗರಿಕೆಗೂ ಚಿಗುರಿಲ್ಲ, ತೆಂಡೆ ಕಿತ್ತ ಮರಗಳು, ಎಲೆಗಳಲ್ಲಿ ಸರ್ಪ ಸುತ್ತಿನ ಬೊಬ್ಬೆ, ಸೀಳು ದಾರಿಗಳಲ್ಲಿ ರಕ್ತ, ಬೀಜಕ್ಕೆ ಬಿಳುಪಿಲ್ಲ ಬೀಜಕ್ಕೆ ಹಸುರಿಲ್ಲ, ಹಸಿರು ಬಿಳುಪುಗಳ ಮೇಳಕ್ಕೆ ವಿರಕ್ತ, ಎಲ್ಲಾ ಕಡೆ ರಕ್ತ, ಕೆಂಪು ರಕ್ತವು ಇಲ್ಲಿ ರಕ್ತ ಅಲ್ಲಿ ವಿರಕ್ತ, ವಿರಕ್ತರಲ್ಲೂ ರಕ್ತಾಸಕ್ತ ನಾಲಿಗೆ, ಇದು ಪಂಜರ ಅದು ಮುಗಿಲು. ಆಹಾ ಆಹಾ ಎಂತ ಕಾಡು, ಬೆಳಗ್ಗೆ ಬೆಳಗ್ಗೆ ಬೇಲಿ ಮುಖ ನೋಡಿದೆ. ಒಂದಾರ ಒಳ್ಳೆ ಕಾಡು ಕೊಡು. ಬೆಳಗ್ಗೆ ಬೆಳಗ್ಗೆ ಅವನ ಮುಖ ನೋಡಿದ್ನೋ, ಗೌಡನ್ ಮುಖ ನೋಡಿರ್ಬೇಕು. ಗೌಡ್ರೆ, ವಿಷಯ ಗೊತ್ತಾ? ಸ್ವತಂತ್ರನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಹೌದಾ? ಹೌದು, ಅವರಪ್ಪ ಕೆಂಚೇಗೌಡನೇ ಕಂಪ್ಲೇಂಟ್ ಕೊಟ್ಟಿರೋದಂತೆ. ಥೋ ಪಾಪ. ಮೈಸೂರು ಮಹಾರಾಜಾಸ್ನಲ್ಲಿ BAಗೆ ಮಣ್ಣೊತ್ತು ಮುಂದೇನು ಅಂದ್ರೆ, ಈ ಕೆಂಚೇಗೌಡ ಊರಿಗೆ ಬಾ ಬೇಸಾಯ ಮಾಡು, ಹಳ್ಳಿಗಳು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ ಅಂತಾನೆ. ನಾನ್ ಡಿಗ್ರಿ ಮಾಡಿರೋದು ಗೇಮೆ ಮಾಡಕ. ನೀನು ಊರ್ ಬಿಟ್ಟು ಉದ್ಧಾರ ಆಗ್ಬೇಕು. ನಾನು ಮೇಲ್ಗಿರಿ ಗೌಡನ ಹೆಸರು ಬದಲಾಯಿಸಿ ಮಯೂರ್ ಅಂತ ಅಫಿಡೇಟ್ ಮಾಡಿಸಿದ್ರೆ ಹಂಗೆಲ್ಲ ಬದಲಾಯಿಸ್ಬಾರ್ದು ಅಂತಾನೆ. ಏನೋ ಇರಿಕ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಗೌರವ ಕೊಟ್ರೆ ಸಂಘ ಕಟ್ಟಿ ಊರ್ನಾಗೆ ಚರಂಡಿ ಬಚ್ಬೇಕಂತೆ. ನಾವೇನ್ ತೊಟ್ಟಿ ತಲ್ವಾರ ಬಿಟ್ರೆ ತಿಕಾನು ತೊಳಸ್ಕೊಬಿಡ್ತಾನೆ. ನಮ್ಮ ಯುವಕರ ಸಂಘ ಅಂದ್ರೆ ಹೆಂಗಿರ್ಬೇಕು, ಡ್ರಿಂಕ್ಸು ಕಾರ್ಸು ಡ್ಯಾನ್ಸು. ನಮ್ಮ ಊರ್ನಾಗೆ ಒಂದು ಫಾರಿನ್ ಕ್ಲಬ್ ತೆಗಿಬೇಕು. ಅದನ್ನ ಬಿಟ್ಟು ಊರು ಉದ್ಧಾರ ಮಾಡಕ್ಕೆ ಗಾಂಧಿ ಸಂಘ ಕಟ್ಬೇಕಂತೆ. ಮನೆಯಲ್ಲಿರೋ ಮಗನೇ ಉದ್ಧಾರ ಮಾಡಕ್ ತಾಕತ್ತಿಲ್ಲದವನು ಇನ್ನು ಊರು ಉದ್ಧಾರ ಮಾಡ್ತಾನ. ಮೊದಲು ಮಗನಿಗೆ ಮೂಗ್ದಾರ ಹಾಕ್ಲಿ, ಇವನ್ ಮಾತಿಗೆ ನಾವು ಸೊಪ್ಪಾಗ್ತೀವಾ? ತೆಂಗಿನಕಾಯಿ ಹರಾಜಿನಲ್ಲಿ ಸಂಘಕ್ಕೆ ಬಂದ ಹಣವಲ್ಲ ನೀವೇ ತಿಂದಿರಿ. ಪಂಚಾಯತಿ ಮಾಡ್ತೀನಿ ಅಂತಾನೆ ಗೌಡ. ಮಗನ್ನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಸುಮ್ಮನೆ ಬಿಡ್ತಾನ. ಈ ಕೆಂಚೇಗೌಡನ್ ಗಾಂಧಿವಾದ ನಮ್ಮಂತವ್ರಿಗೆ ಮುಳ್ಳು ಆಗುತ್ತೆ. ಹೀಗೆ ಬಿಟ್ರೆ ನಮ್ಮೂರ್ ಹುಡುಗರ ತಲೆ ಕೆಡಿಸಿ ಗಾಂಧಿ ಟೋಪಿ ಹಾಕ್ಸ್ತಾನೆ. ನಾವು ಈಗಿನ ಕಾಲದ ಯುವಕರು, ನಮ್ಗೆ ಗೌಡ ಬೇಡ, ಗಾಂಧಿ ಬೇಡವೇ ಬೇಡ, ನಮ್ಗೆ ಸ್ವಾತಂತ್ರ್ಯ ಬೇಕು, ನಮ್ಗೆ ಸ್ವಾತಂತ್ರ್ಯ ಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಮ್ಮೂರಿನ ಧೀರ ವೀರ ಸಿಎಂ ಕಪೂಲಿ ಸ್ವಾತಂತ್ರ್ಯಗೆ, ನಮ್ಮ ನಾಯಕ ಸ್ವಾತಂತ್ರ್ಯಗೆ. ನೋಡ್ರಿ, ಸಾಹೇಬ್ರು ಬರೋದ್ರೆ ಶಾಂತವಾಗಿರ್ಬೇಕು. ದಯವಿಟ್ಟು ಯಾರು ಗಲಾಟೆ ಮಾಡ್ಬಿಡಿ. ನೀವು ಬರೋಕ್ಕಿಂತ ಮುಂಚೆ ದೊಡ್ಡ ಸಾಹೇಬ್ರು ಫೋನ್ ಮಾಡಿದ್ರು. ಪೊಲೀಸ್ನವ್ರು ಮಾತ್ರ ಲಂಚ ತಗೊಂತಾರಂತ ಎಲ್ಲರೂ ತಿಳ್ಕೊಂಡವ್ರೆ. ಸರ್ಕಾರಿ ಕೆಲಸ ಆಗ್ಬೇಕಂದ್ರೆ ಲಂಚ ಒಂದು ಸಾಮಾನ್ಯ ತತ್ವ. ಅದು ಲಂಚ ಅಲ್ವೋ? ಕೆಲಸ ಆಗ್ಬೇಕಂದ್ರೆ ಬಿಸ್ನೆಸ್ ಪರ್ಸೆಂಟೇಜ್ ಅಂತ ಮರ್ಯಾದೆ ಹೇಳೋ. ಲಂಚ ಅಂತ ಹೇಳಿ ಸರ್ಕಾರನ ಕೆಲಸ ಅಮೌಂಟ್ ಮಾಡಬೇಡ. ನಮ್ಮ ನಾಯಕ ಸ್ವತಂತ್ರ ಬಿಡೋಕೆ ಎಷ್ಟು ಪರ್ಸೆಂಟ್ ಬೇಕು ತಗೊಂಡು ಸ್ವತಂತ್ರ ಬಿಟ್ಬಿಡಿ. ಇದು ವಾದ ಮಾಡೋಕ್ಕೆ ಸಮಯ ಅಲ್ಲ. ಅದು ಅಸುಲಭ ಅಲ್ಲ. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಚರ್ಮ ಸುಲ್ದಿರೋದು. IPC ಸೆಕ್ಷನ್ 428 ಮತ್ತು 429 ಪ್ರಕಾರ 10 ವರ್ಷ ಕಠಿಣ ಶಿಕ್ಷಣ ಆಗತ್ತೆ. ಅವನು ಹುಲಿಯನ್ನು ಕೊಂದಿರೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ.
ಅವರಪ್ಪ ಕೆಂಚೇಗೌಡ ಕೊಟ್ಟಿರೋ ಕಂಪ್ಲೇಂಟ್ಗೆ ಕಾಡು ಪ್ರಾಣಿಗಳು ಬಂದು ಸಾಕ್ಷಿ ಹೇಳ್ತಾವ. ನ್ಯಾಯ ನೀತಿ ತೀರ್ಮಾನ ಆಗೋದು ಹೀಗೇನೆ. ಹುಲಿ ಚರ್ಮನ ಸ್ವತಂತ್ರ ನಮ್ಮೂರ್ ಮಠದ ಸಂಪ್ರದಾಯದ ಪ್ರಕಾರ ಸ್ವಾಮಿಗಳ ಪೀಠದ ಹೊದಿಕೆಗೆ ಅಂತ ಕೊಟ್ಟವನೆ. ಇದರಿಂದ ಮಠದ ಗೌರವ ಹೆಚ್ಚಾಗಿದೆ. ಸ್ವಾಮಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಕೇಸ್ ವಾಪಸ್ ತಗೋಬೇಕು ಅಂತ. ಹಾಗಾಗಿ ನಮ್ಮ ನಾಯಕ ಸ್ವತಂತ್ರ ಅಪರಾಧಿ ಅಲ್ಲ. ಅಯ್ಯೋ ತಪ್ಪದಂದ್ರೆ ಹುಲಿ ಊರ್ನ ನಮ್ಮ ಸಿನಿಮಾ ಹೀರೋ 9 ರಸ ಸುಸಿ ಆಕ್ಟಿಂಗ್ ಮಾಡು ಮಂಗೇಶನ ಕೊಟ್ಟಾವೆ. ಬಡ ಬಡ ರಾಜಕಾರಣಿಗಳಿಗೂ ಅವ್ರ ಮಕ್ಕಳುಗಳಿಗೂ ಎಲ್ಲರಿಗೂ ಕೊಟ್ಟವನೆ. ಮಂಜೇಶನ್ ಹೇಳಿ ನಿಮಗೆ ಕುಡಿಯೋಕೆ ನೀರು ಸಿಗದೆ ಇರೋ ಊರಿಗೆ ಟ್ರಾನ್ಸ್ಫರ್ಗೆ ಮಾಡಿಸ್ಬಿಡ್ತೀವಿ. ಆಮೇಲೆ ನಿಮ್ಮ ಪ್ರಮೋಷನ್ಗೂ ಪ್ರಾಬ್ಲಮ್ಮು. ಯಾರು ಇವರೆಲ್ಲ? ಸರ್, ಇವರು ಸಿಎಂ ಕೊಪ್ಪರು ಸ್ವತಂತ್ರ ಬಿಡಿಸ್ಕೊಂಡು ಬಂದವ್ರೆ. ಸಿಎಂ ಫೋನ್ ಮಾಡಿದ್ರು, ಅವನ್ನ ಬಿಟ್ಟು ಕಳಿಸ್ರಿ. FIR ಬಿಸಾಕಿ. ಜೈಲಿಂದ ಬಂದು ಕಳ್ಳನ ಮಕ್ಕಳೆಲ್ಲ ಹೀರೋ ಆಗ್ತಾರೆ. ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡೋ ನಾವು ವಿಲನ್. ನಮ್ಮ ನಾಯಕ ಸ್ವಾತಂತ್ರ್ಯ ಬೆಳಕ ಹುಡುಗಿ ಹಕ್ಕಿ ನೀರಿನ ಹಕ್ಕಿ ನೆಗೆದು ಆಳ ಹುಡುಗಿ ಚುಕ್ಕಿ ಕೆಂಪು ಧರೆಗೆ ಇಳಿದು ಸೂರ್ಯನಿಲ್ಲ ಚಂದ್ರನಿಲ್ಲ ಈ ಹುರಿವ ಲೋಕದಲ್ಲಿ ನಾವು ಕೇಂದು ಕಂಗೊಳಿಸಿದೆ ಹಾಸುರಿವ ಕತ್ತಲಲ್ಲಿ ಸೂರ್ಯನಿಲ್ಲ ಚಂದ್ರನಿಲ್ಲ ಈ ಹುರಿವ ಲೋಕದಲ್ಲಿ ನಾವು ಕೇಂದು ಕಂಗೊಳಿಸಿದೆ ಹಾಸುರಿವ ಕತ್ತಲಲ್ಲಿ ಬೆಳಕ ಹುಡುಕಿ ಹಕ್ಕಿ ನೀರಿನ ಬಗ್ಗೆ ನೆಗೆದು ಆಳ ಹುಡುಕಿ ಚುಕ್ಕಿ ಕೆಂಪು ಧರೆಗೆ ಇಳಿದು ನಾನು ಬಡ್ಕೊಂಡೆ. ಮರೆ ಮರೆ ಊರೂರು ಸುತ್ತಬೇಡ, ಪುಸ್ತಕ ಓದ್ಬೇಡ, ಮನೆ ಕಡೆ ಜ್ಞಾನ ಮಡ್ಗು ಅಂತ ಇರೋ ಒಬ್ಬನ ಮಗನ್ನ ಪೊಲೀಸವ್ರು ಪಾಲ್ ಮಾಡ್ಬಿಟ್ಟೆ. ಕುಡ್ಕೊಂಡು ಪಡ್ಕೊಂಡು ಕಣ್ಣೆದ್ರು ಓಡಾಡ್ಕೊಂಡಿರೋ ಅವನು. ನನ್ನ ತಿರುಗಾಟಕ್ಕೂ ನಾನು ಪುಸ್ತಕ ಓದೋಕ್ಕೂ ನಿನ್ನ ಮಗ ಹಾಳಾಗೋಕ್ಕೂ ಏನು ಸಂಬಂಧ ಅಂತ ಮಾತಾಡ್ತಿ? ನಿನ್ನ ಮಗ ಪೊಲೀಸ್ ಸ್ಟೇಷನ್ನಲ್ಲಿ ಕೊಡಿತಾ ಇಲ್ಲ. ಇವತ್ತು ನಾಳೆನೋ ಆಚೆ ಬಂದೇ ಬರ್ತಾನೆ. ನಮ್ಮ ತಾಲೂಕಿನ ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರ ಕೆಂಚೇಗೌಡರಿಗೆ ನಮಸ್ಕಾರ. 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 ಓ, ನಮ್ಮ ತಾಲೂಕಿನ MLA ಸವಿತಾ ಅವರು ನನ್ನ ನೋಡ್ಕೊಂಡು ಬಂದಿರೋದು. ಏನು ಸಮಾಚಾರ? ಇವ್ರು ಯಾರು? ಇವರು ಅಮೃತ ಅಂತ, ನಮ್ಮ ಪಕ್ಷದ ಯುವ ಸಂಘಟನೆಯ ಕಾರ್ಯದರ್ಶಿ. ಇವ್ರ ದೇಶಾಭಿಮಾನದ ಭಾಷಣ ಕೇಳೋಕೆ ಸಾವಿರಾರು ಮಂದಿ ಸೇರ್ತಾರೆ. ನಾನು ನಿಮ್ಮ ದೊಡ್ಡ ಅಭಿಮಾನಿ. ನಿಮ್ಮ ಹೋರಾಟ ನಮ್ಮೆಲ್ಲರಿಗೂ ಸ್ಫೂರ್ತಿ. ನೀವು ದೇಶಕ್ಕೋಸ್ಕರ ದೇಶದ ಹೊರಗಿರೋ ಶತ್ರುಗಳ ಜೊತೆ ಹೋರಾಟ ಮಾಡಿದ್ರಿ. ಆದರೆ ನಾವು ದೇಶಕ್ಕೋಸ್ಕರ ದೇಶದ ಒಳಗಿರೋ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಾಗಿದೆ. ನಮಗೆ ಜನ ಮುಖ್ಯ ಅಲ್ಲ, ದೇಶ ಮುಖ್ಯ. ದೇಶ ಮುಖ್ಯ. ಹೌದು, ನಮಗೆ ದೇಶನೇ ಮುಖ್ಯ. ಈ ದೇಶ ಉಳಿಬೇಕು ಅಂದ್ರೆ ಮುಂದಿನ ವರ್ಷ ನಡೆಯೋ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕು. ಅದಕ್ಕೆ ನಿಮ್ ಬೆಂಬಲ ಬೇಕು. ನೀವು ದಯಮಾಡಿ ನಮ್ಮ ಪಾರ್ಟಿಯ ನಾಯಕತ್ವವನ್ನು ವಹಿಸಬೇಕು. ನಿಮ್ಮ ಮೇಲೆ ಸುತ್ತ 10 ಹಳ್ಳಿ ಜನರ ನಂಬಿಕೆ ವಿಶ್ವಾಸ ಇದೆ. ಕ್ಷಮಿಸಿ, ಸುತ್ತ 10 ಹಳ್ಳಿ ಜನ ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾನು ರಾಜಕೀಯ ಪಕ್ಷ ಸೇರಿ ಮೋಸ ಮಾಡೋದು ತಪ್ಪು. ಮತ್ತೆ ನನಗೆ ಈ ದೇಶ ಸೇವೆ ಮಾಡೋಕೆ ಯಾವ ರಾಜಕೀಯ ಪಕ್ಷದ ಅಗತ್ಯನೂ ಇಲ್ಲ. ಆದ್ರೆ ನಮಗೆ ನಿಮ್ಮ ಅಗತ್ಯ ತುಂಬಾ ಇದೆ. ನಿಮಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ನಾವು ಮಾಡ್ಕೊಡ್ತೀವಿ. ಬರೀ ಕೈಯಲ್ಲಿ ರಾಜಕೀಯ ಮಾಡಕ್ಕಾಗಲ್ಲ. ಅಯ್ಯ, ಮನೆಗೆ ಬಂದಿರೋ ಹೆಣ್ಮಕ್ಳನ್ನ ಅಂಗಡಿ ತಲೆ ನಿಲ್ಸಿ ಮಾತಾಡ್ತೀಯಲ್ಲ. ಬಂದ್ರವ ಬನ್ನಿ, ಕುಂತ್ಕೊಳ್ಳಿ. ಬಿಸಿಲ್ನಾಗ ಬಂದಿದ್ದೀರಾ, ತಣ್ಣಗೆ ಮಜ್ಜಿಗೆ ತರ್ತೀನಿ, ಇರಿ ಬನ್ನಿ. ನನಗೆ ಅಧಿಕಾರ, ಹಣದ ಆಸೆ ಇಲ್ಲ. ಈಗಿರೋ ರಾಜಕೀಯ ವ್ಯವಸ್ಥೆ ಕೆಟ್ಟ ಹೋಗಿದೆ. ಧರ್ಮನ ಮುಂದೆ ಮಾಡಿ ದೇಶ ಒಡೆದು, ಈಗ ಧರ್ಮ ಅಂತ ಹೇಳಿ ದೇಶದೊಳಗಿರೋ ಜನರ ಮನಸ್ಸನ್ನ ಒಡೆದು ರಾಜಕೀಯ ಮಾಡ್ತಾ ಇದ್ದೀರಿ. ಈ ಹಳ್ಳಿ ಮಣ್ಣಲ್ಲಿ JP, ವಿನೋಬ, ಗಾಂಧಿ ಮುಂತಾದವರನ್ನ ಕಾಣಬೇಕು ಅನ್ನೋದು ನನ್ನ ಆಸೆ. ಹೌದೌದು, ನಿಮ್ಮ ಮಾತು ಸತ್ಯ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಎಲ್ಲ ಹೋರಾಟಗಾರರ ದೊಡ್ಡ ದೊಡ್ಡ ಪ್ರತಿಮೆ ಮಾಡಿ ಎಲ್ಲ ಊರುಗಳಲ್ಲೂ ಸ್ಥಾಪಿಸ್ತೀವಿ. ಪ್ರಚಾರಕ್ಕೋಸ್ಕರ ಪ್ರತಿಮೆಗಳನ್ನ ಮಾಡಿ ಜನರನ್ನ ಮರಳು ಮಾಡ್ತಾ ಇದ್ದೀರಾ.
ಪ್ರತಿಮೆಗಳು ಬಡವರು ಹೊಟ್ಟೆ ತುಂಬಿಸಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡಲ್ಲ. ಗಾಂಧೀಜಿಗೆ ಯಾವುದು ಬೇಡವಾಗಿತ್ತೋ ಅದೆಲ್ಲ ನಿಮ್ಗೆ ಬೇಕು. ಗಾಂಧೀಜಿ ಈಶ್ವರ ಅಲ್ಲ ತೇರೆ ನಾಮಂದ್ರು, ನೀವು ಬೇರೆ ಬೇರೆ ಅಂದ್ರಿ. ಇದರಿಂದ ಈ ದೇಶದ ಯುವ ಜನಾಂಗ ಕೋಮು ಮತೀಯವಾದ ಗಲಭೆಗಳಿಂದ ತಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಚುನಾವಣೆಗಳಲ್ಲಿ ಸೀರೆ, ಹೆಂಡ, ಗಾಂಧಿ ಇರೋ ನೋಟ್ ಹಂಚ್ತೀರಿ. ಜನ ಇದನ್ನೇ ಕೇಳ್ತಿರೋದು. ಹೆಂಡ, ಹಣ, ಸೀರೆ, ಜಾತಿ, ಧರ್ಮ ಇಲ್ಲಾಂದ್ರೆ ರಾಜಕೀಯ ಮಾಡೋದು ಕಷ್ಟ. ಇದನ್ನೆಲ್ಲ ಬದಲಾಯಿಸ್ಬೇಕು ಅಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ನಿಮ್ಮಂತ ಹಿರಿಯರು ರಾಜಕಾರಣಕ್ಕೆ ಬರಬೇಕು. ನಮಗೆ ನಿಮ್ಮ ಆಶೀರ್ವಾದ ಬೇಕು. ನನಗೆ ರಾಜಕೀಯದಲ್ಲಿ ಯಾವ ಆಸಕ್ತಿನೂ ಇಲ್ಲ. ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ. ಹಾಗಾದ್ರೆ ನಿಮ್ಮ ಮಗ ಸ್ವತಂತ್ರನಾದ್ರೂ ನಮ್ಮ ಪಕ್ಷಕ್ಕೆ ಕಳಿಸಿ, ಅಧಿಕಾರಕ್ಕೆ ಬಂದ್ಮೇಲೆ ಅವನಿಗೆ ಬೇಕಾದ ಎಲ್ಲಾ ರೀತಿಯ ಅನುಕೂಲಗಳನ್ನು ಮಾಡ್ಕೊಡ್ತೀವಿ. ಹಾ, ಅವನು ನಿಮ್ಮ ಪಕ್ಷಕ್ಕೆ ಲಾಯಕ್ಕಾದವನು. ಯಾಕೆಂದ್ರೆ ಪ್ರಾಮಾಣಿಕರಿಗೆ, ಸಜ್ಜನರಿಗೆ ರ ಜ ಕ ರ ನ ಮಾಡಕ್ ಬರಲ್ಲ. ನಮಸ್ಕಾರ, ನಾವಿನ್ ಬರ್ತೀವಿ. To see you, foreign lady coming. She is from Germany. Wolfganga. ನಮಸ್ತೆ. He is Mr. Kenchegowda, freedom fighter. You know, he is our school donor. By the way, I am Pandri, son to Bhavani. Welcome for our village. ನಂಗೆ ಕನ್ನಡ ಬರುತ್ತೆ. ನನಗೂ ಕನ್ನಡ ಬರುತ್ತೋ ಪಂಡ್ರಿ. ಅಲ್ಲ, ನಿನ್ನ ಹತ್ರ 4 ಅಕ್ಷರ ಕಲ್ತ್ಬಿಟ್ಟು ಪಾರಿನವ್ರ ನೋಡಿದ ತಕ್ಷಣ ಪಸ್ಸು ಪುಸ್ಸು ಅಂತಾನೆ. ಭವಾನಿ, ನಿನ್ನ ಮಗ ಬೋ ಪಸಂದಾಗ ಓದಿ ದೊಡ್ಡ ಸಾಹೇಬ ಆಗ್ತಾನೆ ನೋಡು. ಮತ್ತೆ ಅವನು ಓದಿ ಉದ್ಧಾರ ಆಗ್ಲಿ, ಅವ್ರಪ್ಪನ ಥರ ಕುಡ್ದು ಹಾಳಾಗದ್ ಬೇಡ. ನಮ್ಮ ಗೌಡ್ರ ಜೊತೆಗಿದ್ರೆ ಒಳ್ಳೆ ಬುದ್ಧಿ ಕಲ್ತು 4 ಜನಕ್ಕೆ ಉಪಕಾರ ಆಗೋ ಕೆಲಸ ಮಾಡ್ತಾನೆ. Yes, yes, ma'am. ಗಂಗವ್ವ, ನಮ್ಮ ಕೆಂಚೇಗೌಡ್ರು ನಮ್ಮ ಊರಿನ ದೀಪ, ನಮ್ಮನೆ ದೀಪ ಹಚ್ಚಕ್ಕೂ ನೆಲೆ ಮಾಡಿಕೊಟ್ಟ ಪುಣ್ಯಾತ್ಮ. ಭವಾನಿ, ನೀನು ಅದನ್ನ ಹೋಗ್ಲಿ ನನ್ನ ಹೊಟ್ಟೆ ಉರಿಸ್ತೀಯ ನೋಡು. ಮತ್ತೆ ನಾನು ಉಲ್ಫ್ಗಂಗ್, ಜರ್ಮನಿಯಿಂದ ಬಂದಿದ್ದೀನಿ. ಜನಾಂಗೀಯ ಶ್ರೇಷ್ಠತೆಯ ವ್ಯಸನದಿಂದ ಇಡೀ ಜಗತ್ತಿಗೆ ಹಿಂಸೆಯ ಗಾಳಿಯನ್ನು ಬೀಸಿದವರ ದೇಶ ನನ್ನದು. ಆ ಹಿಂಸೆ ಬಿರುಗಾಳಿ ಮಹಾಯುದ್ಧಕ್ಕೆ ಕಾರಣವಾಯಿತು. ಈಗ ನಾನು ಶಾಂತಿ, ಅಹಿಂಸೆ ಬಗ್ಗೆ PhD ಮಾಡ್ತಾ ಇದ್ದೀನಿ. ಅಹಿಂಸೆ ಮೂಲಕ ಸ್ವಾತಂತ್ರ್ಯ ಪಡೆದ ಜಗತ್ತಿನ ಒಂದೇ ಒಂದು ದೇಶ ಭಾರತ. ಉಪವಾಸ, ಸತ್ಯಾಗ್ರಹ ಮೂಲಕ ವಿರೋಧಿಗಳನ್ನು ಗೆದ್ದ ಮಹಾನ್ ದೇಶ ನಿಮ್ಮದು. ಇದ್ರ ಬಗ್ಗೆ ನಾನು ಸ್ಟಡಿ ಮಾಡಬೇಕು. ಅದಕ್ಕೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ಎಲ್ಲರನ್ನು ನಾನು ಭೇಟಿ ಮಾಡ್ತಿದ್ದೀನಿ. ತುಂಬ ಸಂತೋಷ. ಇಲ್ಲಿರೋ ಹೋರಾಟ, ಈ ದೇಶನ ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿರೋ ಈ ದೇಶದ ಚರಿತ್ರೆನ ನೀವು ಅರ್ಥ ಮಾಡ್ಕೋಬೇಕು. ಈ ಇಂಡಿಯಾ ದೇಶ ಆ ಅರ್ಥದಲ್ಲಿ ತುಂಬ ದೊಡ್ಡದು. ತಾನು ಗೆದ್ದ ಕಳಿಂಗ ಯುದ್ಧ ಭೂಮಿಯಲ್ಲಿ ನಿಂತ ಅಶೋಕನಿಗೆ ಆ ರಣಹಿಂಸೆ ಅಸಹನೀಯವಾಗಿ ಕಂಡು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ. ಶ್ರವಣ ಬೆಳಗೊಳದ ಗೊಮ್ಮಟ ನಮ್ಮಂಥವರ ಮನಸ್ಸಿನಲ್ಲಿ ಹುಟ್ಟುವ ಪಾಪ ಪ್ರಜ್ಞೆಯನ್ನು ನಾಶ ಮಾಡುವ ತ್ಯಾಗದ ಸಂಕೇತವಾಗಿ ಕಾಣುತ್ತಾನೆ. ಗಾಂಧಿ ನಮ್ಮ ಕಾಲದ ನಿಜವಾದ ತ್ಯಾಗದ ಮತ್ತು ಅಹಿಂಸೆಯ ಸಂಕೇತ. ನಮ್ಮ ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯ ತುಂಬ ಮೌಲ್ಯಯುತವಾದದ್ದು. ದೇಶದ ಉದ್ದಗಲಕ್ಕೂ ಸ್ವಾತಂತ್ರ್ಯ ಪಡಿಬೇಕನ್ನೋ ಕಿಚ್ಚು ಕಾವೇರ್ತಾ ಇತ್ತು. ಆ ದೇಶಾಭಿಮಾನದ ಕೆಂಡಕ್ಕೆ ತಾಳ್ಮೆ, ಅಹಿಂಸೆ ಸತ್ಯಾಗ್ರಹ ಅನ್ನೋ ತಾಳ್ಮೆಯ ಕುಲುಮೆಗೆ ಹಾಕಿದ ಸೋಜುಗಾರ ಗಾಂಧಿ. ಆ ಕೆಂಡ ಯಾರನ್ನೂ ಸುಡದೆ ದೀಪವಾಗಿ ಬೆಳಗ್ತು. ಈ ಮಹಾ ಸ್ವಾತಂತ್ರ್ಯ ತ್ಯಾಗಧೂಮದಲ್ಲಿ ಶ್ವೇತಾಗ್ನಿ ಛಾಯೆಯುರಿಯುತ್ತಿದೆ. ಈ ಮಹಾ ಸ್ವಾತಂತ್ರ್ಯ ತ್ಯಾಗಧೂಮದಲ್ಲಿ ಶ್ವೇತಾಗ್ನಿ ಛಾಯೆಯುರಿಯುತ್ತಿದೆ. ನಿಶ್ಚಲಂ ರಂಜಿಸುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ. ಶಾಂತಿಯಲ್ಲಿ ಮಹಾಜಲಂ, ಶಾಂತಿಯಲ್ಲಿ ಮಹಾಜಲಂ. ರಾರಾಜಿ ಬಂದೆ ನೀಲಿನ ಗೋಧಾಮದಲ್ಲಿ, ರಾರಾಜಿ ಬಂದೆ
ಮಹಾತ್ಮನೀವರಂ ಮೂರ್ತಿಗಳೇ ಮೂಡಿದರು ಮಹಾತ್ಮನೀವರಂ 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 ಮಹಾತ್ಮನೀವರಂ. ಬುಸುಗುಡುವ ಹೆಬ್ಬಾವು ಹೊದರಿನಲ್ಲಿ ಕೈಯ ಹೊತ್ತು ತಂದವರಾರು ಇದನಿಲ್ಲಿಗೆ ಹೊತ್ತು ತಂದವರಾರು ಇದನಿಲ್ಲಿಗೆ ಬುಸುಗುಡುವ ಹೆಬ್ಬಾವು ಹೊದರಿನಲ್ಲಿ ಕೈಯ ಹೊತ್ತು ತಂದವರಾರು ಇದನಿಲ್ಲಿಗೆ ಹೊತ್ತು ತಂದವರಾರು ಇದನಿಲ್ಲಿಗೆ ನಡಿಲತ್ತಿ ನಡುವರಿದು ಕೋಗಿಲೆಯ ಕೊರಳರಿದು ಸೂರ್ಯ ಚಂದ್ರರ ಮುಖ ಮುರಿದು ಕಿತ್ತು ತಂದವರಾರು ಇದನಿಲ್ಲಿಗೆ ಕಿತ್ತು ತಂದವರಾರು ಇದನಿಲ್ಲಿಗೆ ಮಾಡು ಬಳ್ಳಿಯ ಮೇಲು ಚಲಿಸುತ್ತ ಊರೂರು ತಿಳಿಗಾಳಿ ಎಳೆಯಲ್ಲಿ ಮುಳೆನಾದ ಕವಳಿತ್ತು ಹೊತ್ತು ತಂದವರಾರು ಇದನಿಲ್ಲಿಗೆ ಹೊತ್ತು ತಂದವರಾರು ಇದನಿಲ್ಲಿಗೆ ನೆತ್ತಾರ ಧರೆಯಲ್ಲಿ ಕೆಂಡ ಸಂಪಿಗೆ ಮುಗಿದು ಹೊತ್ತಾರ ಮುಗಿಲಲ್ಲಿ ಕೆನ್ನೀರ ಕುಡಿದು ಭಗ ಭಗನೆ ಉಳಿಯಿತು ಹೆಬ್ಬಾವಿನ ಹೊಟ್ಟೆ ಒಡೆದೊಡೆದು ಹೊಟ್ಟೆದು ಹೊಸಗುಟ್ಟಿನ ಹೊಟ್ಟೆ ಭಗ ಭಗನೆ ಉಳಿಯಿತು ಹೆಬ್ಬಾವಿನ ಹೊಟ್ಟೆ ಒಡೆದೊಡೆದು ಹೊಟ್ಟೆದು ಹೊಸಗುಟ್ಟಿನ ಹೊಟ್ಟೆ ಹೊತ್ತು ತಂದವರಾರು ಇದನಿಲ್ಲಿಗೆ ಕಿತ್ತು ತಂದವರಾರು ಇದನಿಲ್ಲಿಗೆ ಇದನಿಲ್ಲಿಗೆ ಇದನಿಲ್ಲಿಗೆ. ಮೊದಲ ಬಾರಿಗೆ ರಂಗದ ಮೇಲೆ ಅಭಿನಯಿಸುತ್ತಿರುವ ಇವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ವಲಸೆ ಹಕ್ಕಿಯ ಹಾಡು ಕಾದಂಬರಿ ಆಧಾರಿತ ಇಗೋ ಪಂಜರ ಅಗೋ ಮುಗಿಲು ರಂಗರೂಪ LN ಮುಕುಂದರಾಯ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಹುಡುಗರು ನಾಟಕ ಅಭಿನಯಿಸ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. 2 ದಿವಸದಿಂದ ನಮ್ಮ ಇಂಕರಾಪುರಗಳು ನಿನ್ನೆ ನಿರ್ದೇಶಕ ಶಿವು ಕಾಗವಾಡ ನನಗೆ ಫೋನ್ ಮಾಡಿದ ಮೇಲೆ ಈ ನಾಟಕ ಮಾಡ್ತಾಯಿದ್ದೆ. ನಾನು ಇವತ್ತಿನ ಯಾವುದೋ ಬೇರೆ ಸಮಾರಂಭದಲ್ಲಿದ್ದವನು ಸ್ವಲ್ಪನಾದರೂ ನೋಡೋಣ ಅಂತ ಕೊನೆಯ ಹೊತ್ತಿಗೆ ಬಂದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಸಂತೋಷ ಆಯಿತು. ಸಾಮಾನ್ಯವಾಗಿ ನಮ್ಮಂಥವ್ರಿಗೆ ನನ್ನಂಥವ್ರಿಗೆ ಅನಿಸೋದು, ಬೇರೆಯವ್ರಿಗೆ ಹಂಗೆ ಅನಿಸುತ್ತೋ ಇರೋ ಗೊತ್ತಿಲ್ಲ. ಈ ಸಿನಿಮಾದವರಿಗೆ ಇದೆಲ್ಲ ಮಾಡೋಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಒಂದು ತಪ್ಪು ಕಲ್ಪನೆ ನಮ್ಮಂಥವ್ರಿಗಿರುತ್ತೆ. ಸಿನಿಮಾ ಕಲಿಯೋದಕ್ಕೋಸ್ಕರ ಬಂದು ಈ ಹುಡುಗರು ಸಿನಿಮಾದಲ್ಲಿ ನಟನೆ, ನಿರ್ದೇಶನ, ಸ್ಕ್ರಿಪ್ಟು ಇದೆಲ್ಲ ಕಲಿಬೇಕು ಅಂತ ನಾಗತಿಹಳ್ಳಿಯವರ 10th ಸಿನಿಮಾಕ್ಕೆ ಆ ಶಾಲೆಗೆ ಇವರೆಲ್ಲ ಸೇರಿದರು. ಅಲ್ಲಿ ಬಂದಿರೋ ಈ ಹುಡುಗರು ನಾಟಕವನ್ನು 20 ದಿವಸದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಾವೆಲ್ಲ ಎಷ್ಟು ಸಂತೋಷ ಪಡಬೇಕಲ್ವಾ. ಭಾಳ ಖುಷಿ ಆಗ್ತದೆ. ನೀವೆಲ್ಲ ನಾಟಕ ನೋಡಿ ಈ ಮಕ್ಕಳನ್ನು ಹರಿಸಿದ್ದೀರಿ,
ಈ ಮಕ್ಕಳಿಗೆ ಒಳ್ಳೇದಾಗಲಿ ಅಂತೇಳಿ ಇದಕ್ಕೆ ಅವಕಾಶ ಕಲ್ಪಿಸಿದಂಥ ನಾಗ್ತಿಳ್ಳಿ ಚಂದ್ರಶೇಖರ್ ಅವರಿಗೆ ಮತ್ತು ನಮ್ಮ ಶೋಭಾ ಮೇಡಮ್ ಅವರಿಗೆ ಕೃತಜ್ಞತೆಗಳನ್ನು, ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ, ಮುಖ್ಯವಾಗಿ ನಿರ್ದೇಶನಕ್ಕೆ ಕೈ ತಗೊಂಡಂಥ ನಮ್ಮ ಶಿವಗೆ ಸಂಗೀತವನ್ನು ಭಾಳ ಚೆನ್ನಾಗಿ ಹಾಡುಗಳನ್ನು ಸಂಗೀತ ಮಾಡಿರುವಂಥ ನಮ್ಮ ಪ್ರವೀಣ್ ಇಂಚರ ಅವರಿಗೆ, ಎಲ್ಲ ಕಲಾವಿದರಿಗೆ ಶುಭವನ್ನು ಹಾರೈಸಿ ನಾನು ಮಾತನಾಡ್ತೀನಿ.